ನಿಮಗೆ ಏನು ಸಂಶಯ ಕಾಡುತ್ತಮ್ಮ? ನಿಮ್ಮ ಮಗಳ ಕೊಲೆಗೆ ಕಾರಣ ಏನಿರ್ಬೋದು ಅಂತ ನಿಮಗೆ ನಿಮಗೆ ಏನು ಸಂಶಯ ಕಾಡುತ್ತೆ? ಏನಿರ್ಬೋದು ಕಾರಣ? ಅದೇ ನನಗೆ ಗೊತ್ತಾಗ್ತಾ ಇಲ್ವಲ್ಲ ಸರ್, ಅದೇ ಗೊತ್ತಾಗ್ತಾ ಇಲ್ಲ. ಇವ್ನು ಯಾಕೆ ನನ್ನ ಮಗಳನ್ನ ಕೈ ಹಿಡಿದು ಗಾಡಿಲಿ ಬಿರ್ಸ ಕರ್ಕೊಂಡೋಗಿ ನನ್ನ ಮಗಳನ್ನ ಯಾಕೆ ಚಾನಲ್ಗೆ ನುಗ್ತಾ? ಅಂದ್ರೆ ಎಲ್ಲೋ ಒಂದ್ ಕಡೆಯಿಂದ ಅವನಿಗೆ ಭಯ ಇತ್ತಾ? ನಿಮ್ಮ ಮಗಳು ಅವ್ನ ಮದುವೆ ಆಗೋದಿಲ್ಲ ಅಂತ ಭಯ ಕಾಡ್ತಾ ಇತ್ತಾ ಹೇಗಂತ? ಏನು ನಾವು ಭಯ ಕೊಟ್ಟಿಲ್ವಲ್ಲ ಸರ್ ಅವನಿಗೆ. ಏನು ನಾವು ಎದುರಿಸಿಲ್ಲ, ಹೊಡೆದಿಲ್ವಲ್ಲ, ಬೆದರಿಕೆನೇ ಆಗಿಲ್ವಲ್ಲ ನಾವು. ನನ್ನ ಮಗಳಿಗೂ ಬೆದರಿಕೆ ಹಾಕಿಲ್ಲ, ಅವನಿಗೂ ನಾವು ಬೆದರಿಕೆ ಹಾಕಿಲ್ವಲ್ಲ. ಅಂತದ್ರಲ್ಲಿ ನನ್ನ ಮಗಳನ್ನ ಯಾಕೆ ಸಾಯಿಸ್ತಾವನು? ಇಬ್ಬರ ನಡುವೆ ಜಗಳ ಆಗಿದೆ ಅಲ್ಲಿ ಆ ಸಂದರ್ಭದಲ್ಲಿ ಹೋದಾಗ? ಸಂದರ್ಭದಲ್ಲಿ ಅಲ್ಲಿ ಏನ್ ನಡೀತು ಅನ್ನೋದು ನಮಗ್ ಗೊತ್ತಿಲ್ವಲ್ಲ ಸರ್, ಏನ್ ನಡೀತು ಅನ್ನೋದೇ ಗೊತ್ತಿಲ್ವಲ್ಲ. ಅಲ್ಲಿ ಜಗಳ ಆಗಿದೆ, ಅಲ್ಲಿ ನೋಡಿದವರು ಹೇಳ್ತಾ ಇದ್ದಾರೆ ಹಿಂಗೆ ತುಂಬಾ ಒಂದು 2 ಗಂಟೆನೋ 1 ಗಂಟೆನೋ ಜಗಳ ನಡೆದಿದೆ. ಹಿಂಗ ಹುಡುಗಿನ ನುಗ್ಬಿಟ್ಟು ಇವನು ಬಡ್ಕೊಂಡು ಕೂತ್ಕೊಂಡಿದ್ದಾನೆ, ವಿಷ ಕೊಡ್ತಿದ್ದೀನಿ ಅಂತ ಅಲ್ಲಿ ನೋಡಿದವರು ದನ ಮೇಸ ಅಂತವ್ರು ಹೇಳಿದ್ರು ಸರ್ ನಮ್ಗೆ, ನಮ್ಮ ಮನೆಯವ್ರಿಗೆ. ಅವಾಗ ನಮ್ಗೆ ಕಿವಿಗೆ ಬಂದಿದ್ದು. ಈಗ ಈ ಪ್ರಕರಣದ ತನಿಖೆ ದೂರು ಕೊಟ್ಟಿದ್ದೀರಾ, FIR ಆಗಿದೆ, ಯಾವ ರೀತಿ ತನಿಖೆ ಆಗ್ಬೇಕಿದ್ದ ಪೊಲೀಸರು ಈ ಪ್ರಕರಣ ಅಂತ ಹೇಳ್ಕೊಡ್ಬೇಕು? ಯಾವ್ದೇ ರೀತಿ ಪ್ರಕರಣ ಆಗ್ಬೇಕು, ತನಿಖೆ ಯಾವ ರೀತಿ ಆಗ್ಬೇಕಮ್ಮ? ತನಿಖೆ ಅವ್ನಿಗೆ ಜೀವಾವಧಿ ಶಿಕ್ಷಣೆ ಆಗ್ಬೇಕು. ನನ್ನ ಮಗಳನ್ನ ಯಾಕೆ ಸಾಯಿಸ್ತಾನ? ಚಾನಲ್ಗೆ ನುಗ್ತಾ ಇವನ್ ಉದ್ದೇಶ ಏನಿತ್ತು? ಏನಕ್ಕೋಸ್ಕರ ಕರ್ಕೊಂಡು ಹೋದ ಇವನು? ಅವನಿಗೆ ತನಿಖೆ ಮಾಡಿ ಅವನಿಗೆ ಜೀವಾವಧಿ ಶಿಕ್ಷೆ ಅಂತೂ ಕೊಡ್ಲೇಬೇಕು ಸರ್. ನಾನು ದಯವಿಟ್ಟು ನಿಮ್ಮನ್ನ ಕೇಳ್ಕೊತಾ ಇದ್ದೀನಿ, ಈ ತಾಯಿ ಸಂಕಟನ ತಂದೆ ಸಂಕಟನ ಅರ್ಥ ಮಾಡ್ಕೊಳ್ರಿ. ಅರ್ಥ ಮಾಡ್ಕೊಂಡು ಯಾವ ಹೆಣ್ಮಕ್ಳಿಗೂ ಏನೇ ಆಗ್ಬಾರ್ದು, ಈ ಸಂಕಟ ಯಾರಿಗೂ ಆಗ್ಬಾರ್ದು. ಇವತ್ತು ನನ್ನ ಮಗಳು ಹೆಣ್ಣಿನ ರೂಮಿಗೆ ಬಂದು ಬಿದ್ದಿದ್ದಾಳೆ. ಸಹ್ಯಾದ್ರಿ ಕಾಲೇಜಲ್ಲಿ ಡಿಗ್ರಿ ಪದವಿ ಓದ್ತಾ ಇದ್ಲು. ಇನ್ನು 2 ವರ್ಷ ಓದಿದ್ರು ನನ್ನ ಮಗಳು ಡಿಗ್ರಿ ಕಂಪ್ಲೀಟ್ ಆಗಿ ಕೆಲಸ ತಗೊಳ್ತಿದ್ಲು. ನನ್ನ ಮಗಳು ಜೀವನ ಎಷ್ಟು ಚೆನ್ನಾಗಿರ್ತಿತ್ತು. ಅವಳೇ ಗಂಡು ಮಗ ಅಂತ ನಾವು ಸಾಕಿ ಇವತ್ತು ಅವಳೇ ನಮ್ಮನ್ನು ನೋಡ್ಕೋಬೇಕಾಗಿತ್ತು, ತಂದೆ ತಾಯಿನ. ಇವತ್ತು ನನಗೆ ಎಷ್ಟು ನೋವಿದೆ ಸರ್. ಅವಳೇ ಗಂಡು ಮಗಳು, ದೊಡ್ಡ ಮಗಳು ಮಹಾಲಕ್ಷ್ಮಿ, ಸ್ವಾತಿ ಅಂತ ನಾವು ಕರಿತಾ ಇದ್ದಿದ್ದು ಸರ್. ಅವಳ ಹೆಸರು ಮಹಾಲಕ್ಷ್ಮಿ. ಈ ಸೂರ್ಯನ ತಂದೆ ಸ್ವಾಮಿ ಅವನ ಪಾತ್ರ ಏನಮ್ಮ? ಅವನ ಪಾತ್ರ ಫುಲ್ಲು ಮಗನಿಗೆ ಕುಮ್ಮತ್ ಕೊಟ್ಟಿರೋದು ಅವನೇ ತಾನೆ ಸರ್. ಕುಮ್ಮತ್ ಕೊಟ್ಟಿರೋದಕ್ಕೆ ತಾನೆ ನನ್ನ ಮಗಳನ್ನ ಎಳ್ಕೊಂಡು ಹೋಗಿ ಅವನು ನೀರಿಗೆ ಬೀಳಿಸಿ ಸಾಯಿಸಿರೋದು. ಬುದ್ಧಿ ಹೇಳ್ಬೋದಿತ್ತಲ್ಲ ಅವ್ನ ಮಗನ್ಗೆ, ಅವನು ಯಾಕಿದ್ಯಾ ಇಲ್ಲಿ ನಡಿ ಅಂತ ಕರ್ಕೊಂಡು ಹೋಗಿದ್ರು. ಊರೊಳಗೆ ಯಾಕೆ ಬಿಟ್ಟ ಅವತ್ತು ಬಿಟ್ಟು? ಭಾನುವಾರ ದಿವಸ ನನ್ನ ಮಗಳನ್ನ 21ನೇ ತಾರೀಕಲ್ಲಿ ಯಾಕೆ ಕರ್ಕೊಂಡು ಹೋದ? 3:30 ಸಮಯದಲ್ಲಿ ಕರ್ಕೊಂಡೋಗಿ ನನ್ನ ಮಗಳನ್ನ ಯಾಕೆ ಸಾಯಿಸ್ತಾ ಅವನು? ಅವನು ಬಿದ್ದು ಸತ್ತಿದ್ರೆ ಒಂದು ಪ್ರೀತಿಗೋಸ್ಕರ ಸತ್ತಿದ್ದಾರೆ ಅಂತ ಹೇಳ್ಬೋದಿತ್ತು. ನನ್ನ ಮಗಳನ್ನ ಸಾಯಿಸ್ಬಿಟ್ಟು ನೀನು ಸುಮ್ಮನೆ ನಾಟಕ ಮಾಡ್ಕೊಂಡು ಕೂತ್ಕೊಂಡಿದ್ದೆಲ್ಲ, ವಿಷ ಕುಡಿತೀನಿ ಅಂತ ಹೇಳಿ ಕುಡ್ದಿದ್ದೀನಿ ಅಂತ ಹೇಳಿ ನಾಟಕ ಮಾಡಿ ಅಪ್ಪನ್ನ ಕರ್ಸ್ಕೊಂಡು ನೀನು ಜನಗಳನ್ನೆಲ್ಲ ಕರ್ಸ್ಕೊಂಡು ಪಾರಾಗಿದ್ದೀರಲ್ಲ. ಅವರಪ್ಪನೇ ಸೇಫ್ ಮಾಡಿದ್ದಾನೆ ಮಗನ್ನ. ನನ್ನ ಮಗ ಅಪ್ಪನ ಪಾತ್ರ ಇದೆ ಇದರಲ್ಲಿ. ಅಪ್ಪನ ಪಾತ್ರ ಫುಲ್ ಇದೆ. ಅಪ್ಪನ ಪಾತ್ರ ಇಲ್ದೇನೆ ಆ ಮಗ ಮಾಡಿಲ್ಲ ಅಷ್ಟು. ಮಗ ಮಾಡಕ್ಕೆ ಹೆಂಗ್ ಧೈರ್ಯ ಬರುತ್ತೆ ಸರ್? ಅಪ್ಪ ಧೈರ್ಯ ಕೊಟ್ರೆ ತಾನೇ ಮಗ ಮಾಡೋದು. ಒಂದು ಹೆಣ್ಣನ ಜೀವನದಲ್ಲಿ ಆಟ ಆಡಿದಾನಂದ್ರೆ, ಒಂದು ಹೆಣ್ಣನ್ನ ಕೊಲೆ ಮಾಡಿದಾನಲ್ಲ, ಅವ್ನಿಗೆ ನೀರು ಬೀಳಿಸಿ ಸಾಯಿಸಿದಾನ, ಒಂದು ಜೀವ ತೆಗ್ದಿದ್ದಾನಲ್ಲ, ಅವ್ನಿಗೆ ನೀವು ಏನ್ ಮಾಡ್ತೀರಾ ಹೇಳ್ರಿ? ಬದುಕಿಸ್ತೀರ ಅವನ್ನ? ಬಡವ್ರಿಗೆ ಅನ್ಯಾಯ ಆಗ್ಬೋದಾ ಸರ್? ದುಡ್ಡಿರೋರ್ಗೊಂದು ನ್ಯಾಯ, ಬಡವ್ರಿಗೊಂದು ನ್ಯಾಯನಾ ಹೇಳ್ರಿ ನೀವೇ?